ನಾನಿವತ್ತು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ತೊಗೊಂಡಿರೋಂತಹ ಇಂಗ್ರೀಡಿಯೆಂಟ್ಸು ಬಾದಾಮಿ, ಗೋಡಂಬಿ ಹಾಗೆ ಡೇಟ್ಸ್ನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. 1/2 ಕಪ್ಪಷ್ಟು ಪಿಸ್ತಾ, ದ್ರಾಕ್ಷಿ ಹಾಗೆ ಪಂಪ್ಕಿನ್ನು ಮತ್ತು ಸೂರ್ಯಕಾಂತಿ ಬೀಜನ 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಶೇಂಗಾ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ 1/2 ಕಪ್ಪಷ್ಟು. ಆ ವಾಲ್ನಟ್ ಕೂಡ 1/2 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದೆಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಮಾಡಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಎಲ್ಲವೂ ಒಂದು ಹದದಲ್ಲಿ ಬಿಸಿ ಮಾಡ್ಕೊಳ್ಬೋದು. ನೀವು ಹೈ ಫ್ಲೇಮಲ್ಲಿ ಮಾಡೋಕ್ಕೋದ್ರೆ ಸಮ್ಟೈಮ್ಸ್ ಬೇಗ ಒತ್ತೋ ಚಾನ್ಸಸ್ ಇರುತ್ತೆ. ಲೋ ಫ್ಲೇಮಲ್ಲಿ ಪ್ರತಿಯೊಂದನ್ನು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಕುಟ್ಕೊಳ್ತಾ ಇದ್ದೀನಿ ಕೆಲವೊಂದನ್ನು. ಸೊ ಚೆನ್ನಾಗಿರೋದು ಬೇಗನೆ ಕುಟ್ಕೊಳ್ಬೋದು. ನಾನಿಲ್ಲಿ ಮಿಕ್ಸಿ ಮಾಡ್ಕೊಳ್ತಾ ಇಲ್ಲ, ಕಲ್ಲಲ್ಲಿ ಕುಟ್ಟಿದ್ದೀನಿ. ಯಾಕೆಂದರೆ ಮಿಕ್ಸಿಲಿ ಮಾಡೋಕ್ಕೋದ್ರೆ ಸಮ್ಟೈಮ್ ಪೂರ್ತಿನೇ ಕಟ್ಟಾಗಿಬಿಡುತ್ತೆ. ಸೊ ಹಾಗಾಗಿ ಕಲ್ಲಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಬಾದಾಮಿ ಎಲ್ಲ ನೋಡ್ತಾ ಇರ್ಬೋದು, ನಾನು ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಅಂಥದ್ದು. ಇದನ್ನು ನೀವು 1 ಇಯರ್ ಪಟ್ಟು ಮಕ್ಕಳಿಗೆಲ್ಲ ಕೊಡ್ಬೋದು, ಇಷ್ಟಪಟ್ಟು ತಿಂತಾರೆ. ನಾನು ಇದನ್ನು ನನ್ನ ಬಬ್ಲುಗೋಸ್ಕರ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅವನಿಗಂತೂ ಇತ್ತೀಚೆಗೆ ತುಂಬಾ ಕ್ರೇವಿಂಗ್ಸು, ಏನಾದರೂ ತಿಂತಾ ಇರಬೇಕು. ಅವನು ಅಡುಗೆ ಮನೆಗೆ ಬಂದಾಗಲೆಲ್ಲ ನಾನು ಏನಾದರೂ ಕೊಡಲೇಬೇಕು. ಸೊ ಹಾಗಾಗಿ ಇದನ್ನು ಮಾಡಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದರಲ್ಲೂ ಇದು ಬಾಣಂತಿಯರಿಗಿರ್ಬೋದು, ಪ್ರೆಗ್ನೆಂಟ್ ವುಮೆನ್ಸ್ಗೆ ತುಂಬಾ ಒಳ್ಳೆಯದು ಈ ಡ್ರೈ ಫ್ರೂಟ್ಸ್ ಲಡ್ಡು. ಸೊ ಇದಕ್ಕೆ ನಾನಿಲ್ಲಿ ಬೆಲ್ಲ ಅಥವಾ ಜಾಗ್ರಿ ಏನೂ ಯೂಸ್ ಮಾಡ್ತಾಯಿಲ್ಲ. ಡೇಟ್ಸ್ ಮತ್ತು ದ್ರಾಕ್ಷಿ ಅಷ್ಟೇ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಎಳ್ಳು ಹಾಗೆ ಗಸಗಸೆ ಕೂಡ ಹುರ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಹೆಲ್ತಿಗೆ ಕೂಡ ಒಳ್ಳೆಯದು. ಹಾಗಾಗಿ ಒಂದು 2 ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ ಎರಡೂ. ಇಲ್ಲಿ ನೋಡ್ತಾ ಇದ್ದೀರಾ, ದ್ರಾಕ್ಷಿ ಮತ್ತು ಡೇಟ್ಸ್ನ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ. ಈ ಎರಡನ್ನೂ ತುಪ್ಪದಲ್ಲಿ ಬಿಸಿ ಮಾಡೋದ್ರಿಂದ ಮಿಕ್ಸಿ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡು ಇದನ್ನು ಮಿಕ್ಸಿ ಮಾಡಿ ಆ ಡ್ರೈ ಫ್ರೂಟ್ಸ್ ಜೊತೆ ಸೇರಿಸ್ಕೊಂಡ್ರೆ ನಮಗೆ ಈಸಿಯಾಗಿ ಉಂಡೆ ಕಟ್ಕೊಳ್ಬೋದು. ಅಥವಾ ನಿಮಗೆ ಯಾವ ಶೇಪಲ್ಲಿ ಬೇಕು ನೀವು ಆ ಶೇಪಲ್ಲಿ ಮಾಡಿಟ್ಕೊಳ್ಬೋದು ಇದನ್ನು. ಸೊ ಫ್ರೈ ಆದಮೇಲೆ ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಈ ಥರ ತುಪ್ಪದಲ್ಲಿ ಹುರಿದಿರೋದ್ರಿಂದ ಇದು. ಸೊ ಈಗ ಬ್ಲೆಂಡ್ ಆಗಿರೋ ಅಂಥದ್ದನ್ನ ನಾನು ಡ್ರೈ ಫ್ರೂಟ್ಸ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಉಂಡೆ ಕಟ್ಟಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೋಬೋದು. ನೀವು ಒಂದು 10 to 15 ಡೇಸ್ ತನಕ ಇಟ್ಟು ಡೈಲಿ ತಿನ್ಬೋದು. ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ಇದನ್ನು ಕೊಡಬಹುದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಶೇಂಗಾ ಹಾಕಿರೋದ್ರಿಂದ ಇದಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.